ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಹೇಗಿದ್ದೀರಾ? ಬೆಂಗಳೂರು ಅಂದ ತಕ್ಷಣ ಎಲ್ಲರಿಗೂ ಮೊದಲು ತಲೆಗೆ ಬರೋದು ಟ್ರಾಫಿಕ್. 2 ನಿಮಿಷದಿಂದ ಹಿಡಿದು 2 ಗಂಟೆವರೆಗೂ ಒಂದೊಂದು ಸಲ ಟ್ರಾಫಿಕಲ್ಲಿ ನಿಂತ್ಕೋಬೇಕಾಗತ್ತೆ. ಅದರಲ್ಲೂ ವೀಕೆಂಡ್ಸಲ್ಲಿ ಮತ್ತು ಈ ಹಬ್ಬ ಎಲ್ಲ ಇತ್ತು ಅಂದರೆ, ಲಾಂಗ್ ವೀಕೆಂಡ್ ಇತ್ತು ಅಂದರೆ ಅಂತೂ ಪಕ್ಕಾ ನಿಮಗೆ 2 to 3 hours ಡಿಲೇ ಆಗೋದಂತೂ ಗ್ಯಾರಂಟಿ. ಇನ್ನು ನೀವು ಬೆಂಗಳೂರಿಂದ ಅಥವಾ ಬೆಂಗಳೂರು ಸುತ್ತಮುತ್ತ ಊರುಗಳಿಂದ ನೀವು ಚೆನ್ನೈಗೆ, ತಿರುಪತಿಗೆ ಅಥವಾ ಕೋಲಾರ ಹೋಗ್ತಾ ಇದ್ದೀರಾ ಅಂದರೆ ಸಿಟಿ ಮಧ್ಯದಲ್ಲಿ ನಿಮಗೆ ಏನಿಲ್ಲ ಅಂದರೂ 3 to 4 hours ಬೇಕಾಗತ್ತೆ. ಇನ್ನು ಚೆನ್ನೈಗಂತೂ ಅರೌಂಡ್ 6 to 7 hours ಬೇಕಾಗತ್ತೆ. ಬಟ್ ಇನ್ನು ಮುಂದೆ ಆ ಥರದ ಪ್ರಾಬ್ಲಮ್ ಇರಲ್ಲ. ಚೆನ್ನೈಗೆ ನೀವು 2 to 3 hours ರೀಚ್ ಆಗ್ತೀರಾ. ಹಾಗೆ ನೀವು ಬೆಂಗಳೂರು ಸ್ಟಾರ್ಟಿಂಗ್ ಅಂದರೆ ತುಮಕೂರಿಂದ ನೆಲಮಂಗಲ, ಅಲ್ಲಿಂದ ನೀವು ಹೊಸಕೋಟೆ ಹೋಗಬೇಕು ಅಂದರೂ ಕೂಡ 2 to 3 hours ಅಂತೂ ಬೇಕಾಗಿತ್ತು. ಕೆಲವೊಂದು ಸಲ ಅದಕ್ಕೂ ಜಾಸ್ತಿನೇ ಆಗ್ತಾಯಿತ್ತು. ಬಟ್ ಈ ಎಕ್ಸ್ಪ್ರೆಸ್ ಹೈವೇನ ನೀವು ಯೂಸ್ ಮಾಡಿದ್ರೆ ಇವಾಗ ತುಂಬ ಬೇಗನೆ ನೀವು ಹೊಸಕೋಟೆ ರೀಚ್ ಆಗ್ತೀರಾ. ನೀವು ಬೇರೆ ಊರುಗಳಿಂದ ನೀವು ಹೊಸಕೋಟೆ, ವೈಟ್ಫೀಲ್ಡ್ ಅಥವಾ ಕೋಲಾರ, ಚೆನ್ನೈ, ತಿರುಪತಿ ಈ ಥರದ ಪ್ಲೇಸಸ್ಗೆ ಹೋಗ್ತೀರಾ ಅಂದರೆ ನೀವು ಡಾಬಾಸ್ಪೇಟೆ ಅಲ್ಲೇ ನೀವು ಲೆಫ್ಟ್ ತಗೊಂಡು ಬಂದರೆ ಈ ಎಕ್ಸ್ಪ್ರೆಸ್ ಹೈವೇನ ನೀವು ನೋಡ್ಬೋದು. ಡಾಬಾಸ್ಪೇಟೆಯಿಂದ ಹೊಸಕೋಟೆ ತನಕ ನಾನ್ ಸ್ಟಾಪ್ ಟೋಲ್ ಗೇಟಲ್ಲಿ ಸ್ಟಾಪ್ ಮಾಡೋದು ಬಿಟ್ಟರೆ ನೀವು ಎಲ್ಲೂ 1 ಸೆಕೆಂಡ್ ಕೂಡ ನಿಲ್ಲಿಸೋದು ಬೇಕಾಗಿರಲ್ಲ. ಅಷ್ಟು ಫಾಸ್ಟಾಗಿ ಅಷ್ಟು ಬೇಗನೆ ಬರ್ತೀರಾ. ಫಾಸ್ಟ್ ಅಂದರೆ ಇಲ್ಲಿ ಸ್ಪೀಡ್ ಲಿಮಿಟ್ ಕೂಡ ಇದೆ. 100ನ ದಾಟೋ ಹಾಗಿಲ್ಲ. ಎಲ್ಲ ಕಡೆ ಇನ್ಸ್ಟ್ರಕ್ಷನ್ಸ್ನ ನೀವು ನೋಡ್ಬೋದು. ಅದರಲ್ಲೂ ನೀವು ಲೇಟ್ ನೈಟ್ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಬೆಂಗಳೂರಲ್ಲಿ ಇದ್ದೀರಿ ಅಂತ ಅನಿಸ್ತಾನೆ ಇರೋದಿಲ್ಲ. ಯಾವುದೋ ಒಂದು ಪ್ಲೇಸಲ್ಲಿ ಇದ್ದೀವಿ ಅಂತ ಅನಿಸ್ತಾ ಇರುತ್ತೆ. ಇವಾಗ ಹೊಸದಾಗಿ ಆಗಿರೋದ್ರಿಂದ ತುಂಬ ಜನಕ್ಕೆ ಈ ಪ್ಲೇಸ್ ಬಗ್ಗೆ ಗೊತ್ತಿರೋದಿಲ್ಲ. ಮೇ ಬಿ ವೆಹಿಕಲ್ಸ್ ಕಡಿಮೆ ಇರ್ಬೋದು ಅಥವಾ ಎಕ್ಸ್ಪ್ರೆಸ್ ವೇ ಆಗಿರೋದ್ರಿಂದ ಈ ರೋಡ್ ಇದೇ ರೀತಿ ಇರುತ್ತೆ ಅನಿಸುತ್ತೆ ಯಾವಾಗಲೂ. ನಾವೊಂದು 2 monthsಯಿಂದ ಈ ರೋಡಲ್ಲೇ ಯಾವಾಗಲೂ ಓಡಾಡ್ತಾ ಇದ್ದೀವಿ. 1 hour ನೀವು ಡಾಬಾಸ್ಪೇಟಿಂದ ಹೊಸಕೋಟೆ ರೋಡ್ ರೀಚ್ ಆಗ್ತೀರಾ. ಏರ್ಪೋರ್ಟ್ ಕೂಡ ಇದೇ ರೋಡಲ್ಲಿ ಇರೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಏರೋಪ್ಲೇನ್ ಸಿಗುತ್ತೆ ನೋಡೋದಕ್ಕೆ. ಒಂದು 3 minutesಗೊಂದು 5 minutesಗೊಂದು ಫ್ಲೈಟ್ನ ನೋಡ್ಬೋದು. ಅದು ಬಿಟ್ಟು ನೀವು ಬೆಂಗಳೂರಲ್ಲಿ ಆಗಿರ್ಬೋದು ಅಥವಾ ಆಚೆ ಕಡೆನೂ ಕೂಡ ತುಂಬ ಜನಕ್ಕೆ ಜಸ್ಟ್ ಲಾಂಗ್ ಡ್ರೈವ್ ಹೋಗಬೇಕು ಅಂತ ಎಷ್ಟೊಂದು ಸಲ ನೀವು ಮನೆಯಿಂದ ಆಚೆ ಬರ್ತೀರಾ ಅಲ್ವಾ. ಅಂಥವ್ರಿಗೆ ಈ ಪ್ಲೇಸ್ ಹೇಳಿ ಮಾಡಿಸ್ದಾಗಿದೆ. ನೀವು ನಿಮ್ಮ ಇಷ್ಟ ಆಗೋರ ಜೊತೆ ನೀವು ಲಾಂಗ್ ಡ್ರೈವ್ ಹೋಗಬೇಕು ಅಂದರೆ ಈ ರೋಡ್ನ ನೀವು ಚೂಸ್ ಮಾಡ್ಬೋದು. ಡೇ ಟೈಮ್ ಆಗಿರ್ಬೋದು ಅಥವಾ ನೈಟ್ ಆಗಿರ್ಬೋದು. ನೀವೇನಾದರೂ ಲಾಂಗ್ ಡ್ರೈವ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಡಾಬಾಸ್ಪೇಟ್ ಟು ಹೊಸಕೋಟೆ ಎಕ್ಸ್ಪ್ರೆಸ್ ವೇನ ಚೂಸ್ ಮಾಡ್ಬೋದು. ಇನ್ನೂ ಕೂಡ ಹೊಸಕೋಟೆಯಿಂದ ಚೆನ್ನೈಗೂ ಕೂಡ ಎಕ್ಸ್ಪ್ರೆಸ್ ವೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದೇನಾದರೂ ಕಂಪ್ಲೀಟ್ ಆಯಿತು ಅಂದರೆ ನೀವು 2 hours ನೀವು ಚೆನ್ನೈನ ರೀಚ್ ಆಗ್ಬೋದು. ಡಾಬಾಸ್ಪೇಟೆ ಹೊಸಕೋಟೆ ನ್ಯಾಷನಲ್ ಹೈವೇ 648 ಜೊತೆಗೆ ಚೆನ್ನೈ ಎಕ್ಸ್ಪ್ರೆಸ್ ವೇನ ಕನೆಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಡೈರೆಕ್ಟಾಗಿ ಕನೆಕ್ಟಿವಿಟಿ ಇರುತ್ತೆ. ಹಾಗೆ ಹೊಸಕೋಟೆಯಲ್ಲಿ ಒಂದು ಜಂಕ್ಷನ್ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಅದಕ್ಕೆ ಕೋಲಾರ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ವೇ ಕೂಡ ಕನೆಕ್ಟ್ ಆಗುತ್ತೆ. ಸೂಪರ್ ಅಲ್ವಾ. ತಿರುಪತಿ, ಚೆನ್ನೈ ಆಗಿರ್ಬೋದು, ಡಾಬಾಸ್ಪೇಟೆಯಿಂದ ಹೊಸಕೋಟೆ ಎಕ್ಸ್ಪ್ರೆಸ್ ವೇನಲ್ಲಿ ನೀವು ಇನ್ಮೇಲೆ ಟ್ರಾವೆಲ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಡಾಬಾಸ್ಪೇಟೆಯಿಂದ ಹೊಸಕೋಟೆ ತನಕ ನೀವು ಅಟ್ ಪ್ರೆಸೆಂಟ್ ನೀವು ಹೋಗಬೇಕು ಅಂದರೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಎಲ್ಲ ಕಂಪ್ಲೀಟಾಗಿ ಮುಗ್ದಿದೆ ಎಕ್ಸ್ಪ್ರೆಸ್ ವೇ ಕನ್ಸ್ಟ್ರಕ್ಷನ್ ಎಲ್ಲ. ಹಾಗೆ ಇಲ್ಲಿ ಟೋಲ್ ಗೇಟ್ ಸ್ಪೆಷಲ್ ಏನು ಅಂದರೆ ಅಲ್ಲಿ ಯಾವುದೇ ರೀತಿ ಸ್ಟಾಫ್ಸ್ ಇರೋದಿಲ್ಲ, ಆಟೋಮ್ಯಾಟಿಕ್ ಇರುತ್ತೆ. ಕ್ವಿಕ್ಕಾಗಿ ನಾವು ಟೋಲ್ ಗೇಟಲ್ಲಿ ಪೇ ಮಾಡಿ ಹೋಗ್ಬೋದು. ಈ ಥರದೊಂದು ಸ್ಪೆಷಾಲಿಟಿ ಕರ್ನಾಟಕದಲ್ಲಿ ಇದೇ ಫಸ್ಟ್ ಅಂತ ಹೇಳ್ತಾರೆ. ನೀವು ಬೆಂಗಳೂರಿಂದ ಆಗಿರ್ಬೋದು ಅಥವಾ ಆಚೆ ಕಡೆಯಿಂದ ಏನಾದರೂ ಚೆನ್ನೈಗೆ ಹೋಗ್ತಾ ಇದ್ದೀರಾ ಅಂದರೆ ಡಾಬಾಸ್ಪೇಟ್, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಈ ರೀತಿ ರೂಟ್ ಮೇಲೆ ಹೋದರೆ ನೀವು ಬೇಗ ರೀಚ್ ಆಗ್ಬೋದು. ತಿರುಪತಿ, ಚೆನ್ನೈ ಅಲ್ಲದೆ ಇನ್ನೂ ಕೆಲವರು ಬೆಂಗಳೂರಲ್ಲಿ ವೈಟ್ಫೀಲ್ಡ್ ಮತ್ತು ಹೊಸಕೋಟೆಯಲ್ಲಿ ಮನೆ ಮಾಡ್ಕೊಂಡಿರ್ತೀರ. ನೀವು ರಜದಲ್ಲಿ ನಿಮ್ಮ ನೇಟಿವ್ ಪ್ಲೇಸಿಗೆ ಹೋಗ್ತಾ ಇದ್ದೀರಾ ಅಂದರೆ ನೀವು ಬೆಂಗಳೂರಿಂದನೇ ಹೋಗಬೇಕು ಅಂದರೆ ಯಾವಾಗಲೂ ಸಿಟಿ ಮಧ್ಯದಲ್ಲಿ ಸಿಟಿ ಒಳಗಡೆ ಹೋಗ್ತಾ ಇರ್ತೀರ. ಬಟ್ ಇನ್ಮೇಲೆ ಅದರ ಟೆನ್ಷನ್ ಇರೋದಿಲ್ಲ. ಈ ಡಾಬಾಸ್ಪೇಟ್ ಎಕ್ಸ್ಪ್ರೆಸ್ ವೇಯಲ್ಲಿ ನೀವು ಆರಾಮಾಗಿ ಹೋಗಿ ಬರ್ಬೋದು. ಏನಿಲ್ಲ ಅಂದರೂ ನಿಮಗೆ 3 hours ಸೇವ್ ಆಗುತ್ತೆ.
ಸೊ ಇದೊಂದು ಹೊಸ ಅಪ್ಡೇಟ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನಿಸ್ತು, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಇದು ಯೂಸ್ಫುಲ್ ಆಗುತ್ತೆ ಕೂಡ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಡಿಫ್ರೆಂಟ್ ಆಗಿರೋ ವಿಡಿಯೋ ಮತ್ತು ಕಾನ್ಸೆಪ್ಟ್ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.